ಇವಾಗ ನಾವು ಟೆಂಪಲ್ ಹೋಗೋಣ. ಅಲ್ಲ ಗೈಸ್, ನಾನು ಹೇಳಿದೀನಿ ಇದು ಚಿಕ್ಕದಾಗಿ ಇದ್ ಮಾಡ್ಬೇಕು ಅಂತ. ಎಲ್ಲ ಮೂಗ್ ಮೇಲೆಲ್ಲ ಹಾಕ್ಬಿಟ್ಟಿರೋದು ಕುಂಕುಮನ. ತಗೊಂಡು ಹಿಂಗ್ ಇಕ್ಕದೆ. ಅವ್ನ್ ಏನಂದ್ರೆ ಇಷ್ಟು ದೊಡ್ಡದಾಗಿ ಇಡ್ಕೋಬೇಕಂತ ನಾನು ದೊಡ್ಡದಾಗಿ. ಇಷ್ಟು ಲಕ್ಕಿ ಇರ್ಬೇಡ ನಾನು. ಮೂರವ್ರು ಕೆಲವೊಬ್ರಿಗೆ ಅನ್ಸ್ಲಬಹುದು ಎಷ್ಟು ಈಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇತ್ತೀಚೆಗೆ ತುಂಬಾ SMR ಆಗ್ಲಿ ನಾನಾಗ್ಲಿ ಏನಂತೀವಿ ಅದಕ್ಕೆ, ತುಂಬಾ ಲೈಕ್ ಜಾಸ್ತಿ ವಿಡಿಯೋಸ್ ಮಾಡ್ತೀವಲ್ಲ, ಅದಕ್ಕೆ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರೋದಕ್ಕೆ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇದ್ದೀವಿ. ತುಂಬಾ ಜಾಸ್ತಿ ವಿಡಿಯೋಸ್ ಮಾಡ್ತೀವಿ. ಅಂಡ್ ನಿಮಗೆ ಗೊತ್ತು, ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂದ್ರೆ ತುಂಬಾ ಜಾಸ್ತಿ ದೃಷ್ಟಿನೇ ಆಗುತ್ತೆ ಅಂತ. ಇವ್ರಿಗೂ ತುಂಬಾ ದೃಷ್ಟಿಯಾಗಿ 2 days ಇಂದ ಲೈಕ್ ನೆನ್ನೆ ಅಂತೂ ಫುಲ್ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದಾರೆ ಕೈ ಹೋಗ್ಬಿಟ್ಟು. ಸೊ ನನಗೂ ನೆನ್ನೆ ಫುಲ್ ಮೈ ಹುಷಾರಿರಲಿಲ್ಲ, ತುಂಬಾ ಹೊಟ್ಟೆ ನೋವು, ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಆ ಥರ ನಮಗೆ ಸ್ವಲ್ಪ ದೃಷ್ಟಿ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ ನಾವಿಬ್ರು. ಸೊ ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ, ಹೋಗ್ಬೇಕಿನ್ನ. ನಾನು ಯಾವ ಟೆಂಪಲ್ ಗೊತ್ತೇ ಇಲ್ಲ. ಅವಳು ಯಾವ್ದಾದ್ರು ಲೋಕಲ್ ಅಲ್ಲಿ ಇದ್ರೆ ಹೇಳು ಅಂತಾಳೆ. ಯಾವ್ದು ಹೇಳಿ, ನಾನು ದೇವಸ್ಥಾನಕ್ಕೆ ಹೋಗ್ದವನಲ್ಲ. ನಮ್ ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಪಾಸಿಟಿವಿಟಿ ಜಾಸ್ತಿ. ಮಂಗಳವಾರ ಹೋಗ್ತಾ ಇದೀನಿ, ಪುರದಮ್ಮಂಗ್ ಹೋಗ್ತಾ ಇದೀನಿ. ಗಾಡಿ ಪೂಜೆ ಮಾಡ್ಸಿಲ್ವಲ್ಲ, ಹತ್ತಂದಂಗಿದ್ನ ದೇವ್ರ ಹತ್ರ ಹೆಂಗ್ ಗೊತ್ತಾ ಬಿಡ್ಕೊಂಡಿದ್ದೆ. ಒಂದಷ್ಟು ಅಬ್ಸ್ಟೆಕಲ್ ಆಡ್ಬೇಕಾಗಿದ್ರೆ ಹೇಳ್ದೆ, ದೇವ್ರೆ ಬರ್ತೀನಪ್ಪ, ನನಗೆ ಇವಾಗ ಸದ್ಯಕ್ಕೆ ಇವಾಗ ಒಂದ್ ಟೈಮ್ ನನಗೆ ಹೆಂಗಾರು ಮಾಡಿ ಕಾರ್ ತಗೊಂಡ್ಬಿಡಕ್ ಹೇಳು. ಆ ಡೇಟ್ ಅಷ್ಟೊತ್ತಿಗೆ ನಾನು ಕಾರ್ ತಗೊಂಡ್ಬಿಡ್ಬೇಕು. ಫಸ್ಟ್ ಪೂಜೆ ನಾನು ಅಲ್ಲೇ ಮಾಡಿಸ್ತೀನಿ. ಹಾಸನದಲ್ಲಿ ಪುರದಮ್ಮ ಅಂತ ಒಂದ್ ದೇವ್ರ ಐತೆ. ನನಗೆ ಹೆಸರಿಕ್ಕಿದ್ದು ಅಲ್ಲೇ. ನನ್ನ ಫಸ್ಟ್ ಹೆಸರು ಪುನೀತ್ ಕುಮಾರ್ ಅಂತ. ಪುರದಮ್ಮ ಅನ್ನೋ ಹೆಸರಲ್ಲಿ ಬರುತ್ತೆ. ಅದಕ್ಕೆ ನಾನು ಅಗ್ರೆಸಿವ್ ಜಾಸ್ತಿ ಇದೆ. ಅವಾಗ ನಂಗೆ ಹುಷಾರಿಲ್ದೇ ಇರೋದು, ಮೈತು ಇರೋದು, ಜಾಸ್ತಿ ಅಳೋದು, ಇವೆಲ್ಲ ಮಾಡ್ತಿದೆ ಅಂತ ಪುನೀತ್ ಕುಮಾರ್ನ ಚೇಂಜ್ ಮಾಡಿ ಶಶಿಧರ್ ಅಂತ ಇಕ್ಕಿದ್ ನನಗೆ ನೆಕ್ಸ್ಟ್ ಹೆಸರು. ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕಂಡು ಹಿಡಿತೀನಿ ಕಣ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದೆ, ಸಿಂಹ ರಾಶಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ, ಕನ್ಯಾ ರಾಶಿ ಅಲ್ವಾ ನಿಂದ? ಸೊ ಅವಾಗ ನನಗೆ ಹೇಳಿದ್ದೇನಂತ ಅಂದ್ರೆ ಅವರು ಸರಿ ಅಂತ ಹೇಳ್ಬಿಟ್ಟು ನೇಮ್ ಚೇಂಜ್ ಮಾಡಾದ್ಮೇಲೆ ಬಿಕೇಮ್ ಬೆಟರ್, ಹೆಲ್ತ್ ಬೆಟರ್ ಆಯ್ತು, ಎಲ್ಲ ಬೆಟರ್ ಆಯ್ತು, ಎಲ್ಲ ಪೀಸ್ ಆಯ್ತು. ಸೊ ಇವಾಗ ಅಲ್ಲಿಗೆ ಮಂಗಳವಾರ ಪೂಜೆಗೆ ತಗೊಂಡು ಹೋಗ್ತಾ ಇದೀನಿ ಕಾರ್ನ. ಸೊ ಮಂಗಳವಾರ ಅಲ್ಲಿ ತಗೊಂಡೋಗಿ ಪೂಜೆ ಮಾಡಿಸಿ ದೇವ್ರನ್ನ ಬೇಡ್ಕೊಂಡ್ ಬರ್ಬೇಕು. ಅವ್ರು ಅಲ್ಲಿ ಯಾರೋ ಓರ್ಸು. ಗೈಸ್ ಇವಾಗ ನಾವು ಟೆಂಪಲ್ ಹೋಗೋಣ. ದೇವಸ್ಥಾನಕ್ಕೆ ಹೋಗೋಣ. ಜಯ ಸುಮಾರ್ ಬ್ರೋ. ದೇವಸ್ಥಾನ ಕಾರ್ ಏನ್ ಮುಂಚೆ ಎಲ್ಲ ಹೆಂಗ್ ಗೊತ್ತಾ, ತಾರ್ ಎಷ್ಟೊಂದು ಓಡಾಡ್ತಿತ್ತು ಬೆಂಗಳೂರಲ್ಲಿ, ಗೊತ್ತಾಗ್ತಾ ಇರ್ಲಿಲ್ಲ. ಇಷ್ಟೊಂದು ಇವಾಗ ಕಾರ್ ವಿಚಾರದಲ್ಲೇ ಕ್ರೇಜ್ ಬಂದಿದ್ರಿಂದ ಜನ ಕಾರ್ ನೋಡ್ದಾಗೆಲ್ಲ ವಿಡಿಯೋ ಮಾಡೋದು, ಫೋಟೋ ತಗೊಳ್ಳೋದು, ಮಾತಾಡ್ಸೋದು ಈಸಿಯಾಗಿ ಕಂಡು ಹಿಡಿತಾರೆ. ಮುಂಚೆಗಿನ್ನ ಇವಾಗ ಸ್ವಲ್ಪ ಐಡೆಂಟಿಫಿಕೇಶನ್ ಈಸಿ ಆಗ್ಬಿಟ್ಟಿದೆ. ಬಿಕಾಸ್ ರೆಡ್ ಕಲರ್ ಕಾರು, M348 2127 ಗಾಡಿ ನಂಬರ್ ಈಸಿಯಾಗಿ ಗೊತ್ತಾಗುತ್ತೆ ಆ ಥರ. ಸೊ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗೋಣ, ಅದಾದ್ಮೇಲೆ ನೋಡೋಣ ಹೆಂಗಾಗುತ್ತೆ ಅಂತ. ಲೆಟ್ಸ್ ಗೋ, ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಟೆಂಪಲ್ಗೆ ಬಂದಿದ್ರೆ ನಾವು ಆಚೆ ಇದೀವಿ, ಬಟ್ ತುಂಬಾ ರಶ್ ಇದೆ. ಅದಕ್ಕೆ ಪಾರ್ಕಿಂಗ್ ಹುಡುಕ್ತಾ ಇದೀವಿ. ನೋಡಿ ಎಷ್ಟೊಂದು ಗಾಡಿಗಳು ನಿಂತ್ಬಿಟ್ಟಿದಾವೆ. ಸೊ ಅದಕ್ಕೆ ಪಾರ್ಕಿಂಗ್ ಹುಡುಕ್ತಿದೀವಿ. ಪಾರ್ಕಿಂಗ್ ಸಿಕ್ಕಿದ ತಕ್ಷಣ ಹೋಗ್ಬಿಟ್ಟು SMR ಸ್ವಲ್ಪ ದೃಷ್ಟಿ ತೆಗೆಸ್ಕೊಂಡು, ಎಲ್ಲಾ ದೇವ್ರೆ ಒಳ್ಳೇದಾಗ್ಲಿ, SMR ಜೊತೆ ನನ್ ಜೊತೆ ಅಂತ ಹೇಳ್ಕೊಂಡು, ನಿಮ್ಮೆಲ್ಲರಿಗೋಸ್ಕರನು ಪ್ರೇ ಮಾಡ್ಕೊಂಡು, ಎಲ್ಲಾ ದೇವ್ರೆ ಒಳ್ಳೇದಾಗ್ಲಿ, SMR ಜೊತೆ ನನ್ ಜೊತೆ. ಏನದು ಹೇಳಿದ್ ನೀನು ಜಸ್ಟ್ ನಿನಗಾದ್ರೂ ಗೊತ್ತಾ ಏನ್ ಹೇಳಿದೆ ಅಂತ? ನಿನಗಾದ್ರೂ ಗೊತ್ತಾ ಏನ್ ಹೇಳಿದೆ? ಎಲ್ಲ ಒಳ್ಳೇದ್ ಮಾಡಿ, ಒಳ್ಳೆ ದೇವ್ರ ಜೊತೆ ಒಳ್ಳೇದ್ ಮಾಡಿ ಎಲ್ರಿಗೂ. SMR ಜೊತೆ ಮತ್ತೆ ನನ್ ಜೊತೆ, SMR ಜೊತೆ ನನ್ ಜೊತೆ ಒಳ್ಳೇದ್ ಮಾಡಿದ್ದೇವ್ರೆ. ಅಮ್ಮ ಕಾಯಿನ ಗಾಡಿ ದೇವಸ್ಥಾನ ಮುಂದೆ ನಿಲ್ಸೋಡಿದ, ಇಲ್ಲಾಂದ್ರೆ ಶೋರೂಮ್ ಮುಂದೆನೆ ಹೊಡಿಯೋದ? ಎಲ್ಲ ಬೇಡ, ನನ್ನ ತಲೆ ಮೇಲೆ ಹೊಡಿ. ಆಯ್ತಮ್ಮ. ಮೊದ್ಲು ಮೇಲ್ ಕಟ್ಟದ ಇಲ್ಲ ಕೆಳಗಡೆ ಕಟ್ಟದ? ಏನ್ ಕಟ್ಟೋದು ಅಂತ ಹೇಳ್ಬಿಟ್ ಕಟ್ಟೆ ತಾಯಿ. ಅಕ್ಕಪಕ್ಕದಲ್ಲಿರೋರು ತಪ್ಪು ತಿಳ್ಕೊತಾರೆ. ನೀನ್ ಕನ್ನಡನ? ನೀನು ಇವಾಗ ಒಂದ್ ಕೊಡಿಲಿ. ಇವಾಗ ಒಂದ್ ಆಟ ಆಡೋಣ. ಪಾರ್ಕಿಂಗ್ ಸಿಗೋ ತನಕ, ಪಾರ್ಕಿಂಗ್ ಸಿಗ್ಬಿಡ್ತಲ್ಲ, ಆದ್ರೂ ಆಟ ಆಡೋಣ. ಹಿಡ್ಕೊ, ಹೇಳ್ತೀನಿ, ಪಾರ್ಕಿಂಗ್ ಮಾಡ್ಬಿಡ್ತೀನಿ. ಏನ್ ಆಟ? ನಂಗೆ ಕ್ಯೂರಿಯಾಸಿಟಿ ಆಗುತ್ತೆ ಹೇಳು. ಕ್ಯೂರಿಯಾಸಿಟಿ ಆಗ್ಲಿ, ಒಂದ್ ನಿಮಿಷ ಹಿಡ್ಕೊ. ಒಂದ್ ನಿಮಿಷ ಹಂಗೆ ಹಿಡ್ಕೊ ನಿನ್ ಕ್ಯೂರಿಯಾಸಿಟಿನ. ಎಲ್ಲೂ ಬಿಡ್ಬೇಡ. ಅದನ್ನ ಹಿಡ್ಕೊಂಡ ಗಟ್ಟಿಗೆ ಹಿಡ್ಕೊ. ಬಿಡ್ಬೇಡ. ಬಿಟ್ಟಿದ್ದೀನಿ. ಬಿಡ್ಬೇಡ. ಬಿಟ್ಟಿಲ್ಲ ತಾನೆ? ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಪಕ್ಕ. ಇವಾಗ ಏನ್ ಮಾಡ್ಬೇಕು ಗೊತ್ತಾ, 1 minute ನೀನು SMR ತರ ಆಕ್ಟ್ ಮಾಡು. ನನ್ ಫುಲ್ ನಂತರ ಲೈಕ್ ಫುಲ್ ಆಕ್ಟಿಂಗ್. ನೀನ್ SMR ಇವಾಗ, ನೀನ್ ಸಿಮ್ರಾನ್ ಅಲ್ಲ.
ಒಂದೇ ಡ್ರೆಸ್ ಮಾಡ್ತಾರನಾ? ಹಾ ಯಾವ ತರ ಫುಲ್ ನಾನು ಮಾತಾಡೋದು, ನನ್ನ ಬಾಡಿ ಲ್ಯಾಂಗ್ವೇಜ್. ಸರಿ ಆಯ್ತು. ಹಾ. ಸ್ಟಾರ್ಟಾ? ಹಾ. SMR ಫಸ್ಟ್ ನನಗೆ ಮೀಟ್ ಆಗಿದ ತಕ್ಷಣ ಓ ಇವೆಲ್ಲ ನಾಟಕ ಮಾಡ, ನಾನು ಇವೆಲ್ಲ ಡೈಲಿ ಮಾಡಲ್ಲ ಅಂತ ಗೊತ್ತು ನಿಂಗೆ. Do I look good? Do I look good? ನಿಮ್ಗೆಲ್ಲ ಹೋಗ್ಬಿಟ್ಟು ಕೇಳ್ತಾ ನೋಡು. ನಡಿ ಹೋಗೋಣ, ಒಂದು ಶೂಟ್ ಇದೆ ಮುಗಿಸ್ಬೇಕಿವತ್ತು. ಅಷ್ಟೇ ಹೋಗು. ಇನ್ನು ನೀನ್ ಏನಾದ್ರು ದುರಂಕಾರದ ಮಾತುಗಳು ಆಡ್ತೀಯ, ಅದೇ ಹೇಳ್ಬಿಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಇಲ್ಲಿ ಸತ್ತೋಗಿದೆ. ಬಾ ದೇವ್ರಾಣೆಗೂ. ನೀನ್ ತಿಂದ್ಬಿಡ್ತೀಯ ಅಂತ ನಂಗೆ ಭಯ. ಇಲ್ಲಿ ಸತ್ತೋಗಿರೋದಕ್ಕೆ ಭಯ ಇಲ್ಲ. ಎತ್ಕೊಂಡ್ ತಿಂದ್ಬಿಟ್ರೆ ನೈಸ್ ಮೀಟ್ ಅಂತ. ಡೆಡ್. ಇಟ್ ಈಸ್ ಟೇಸ್ಟಿ. ಸ್ಮೆಲ್ ನನಗೆ ಕಾರ್ ಒಳಗಡೆ ಹೊಡಿತೈತೆ. ನೀನ್ ಆಚೆ ನಿಂತ್ಕೊಂಡು ಇಟ್ ಈಸ್ ಡೆಡ್ ಅಂತಿದೆಯಲ್ಲ. ಡೋರ್ ಹಾಕಿ ಬೇವರ್ಸಿ. ಏ ಕಾರ್ ಗಲೀಜ್ ಆಗುತ್ತೆ, ಕರೆಕ್ಟ್ ಹಾಕೋದು ಹಾಕೋ. ಸರಿ ಇವಾಗ ನೀನ್ ಸಿಮ್ರನ್ ತರ 1 minute ಸ್ಟಾರ್ಟ್. ನಾನ್ ಸಿಮ್ರಾನ್ ತರನಾ? ಲಿಪ್ಸ್ಟಿಕ್ ಎಲ್ಲಿ ಹಚ್ಕೋತೀಯ? ಲಿಪ್ಸ್ಟಿಕ್ ಫೋನಲ್ಲಿ ಏನಿದು? ಗೈಸ್ ಇನ್ನೊಂದು ಏನ್ ಗೊತ್ತಾ, SMR ಕಾರಲ್ಲಿ ಒಂದು ವರ್ಷದ ತಿಂಗಿದೆ. ನಾನು ನಿಮ್ಗೆಲ್ಲ ತೋರಿಸ್ತೀನಿ. ಇಲ್ಲಿ ಚಾರ್ಜ್ ಅಂತ ಇಟ್ಟಿರ್ತೀವಿ ಗೈಸ್. 30% ಇರೋದು 25% ಆಗ್ಬಿಡುತ್ತೆ. ಹೆಂಗಂತ ನನ್ಗೆ ಅರ್ಥ ಆಗಿಲ್ಲ. ಯಾಕಂತ ಅಂದ್ರೆ ಇದು ಕೊಟ್ಟಿದ್ದಾರೆ, ಯಾಕಂದ್ರೆ ಇದು ಕ್ಲೋಸ್ ಮಾಡ್ಬೇಕು. ಚಾರ್ಜ್ ಮಾಡಿದ ತಕ್ಷಣ ಕ್ಲೋಸ್ ಮಾಡ್ಬೇಕು. ಇಲ್ಲಿ ಏನಾಗುತ್ತೆ, BMW ಫೋನ್ ಚೆಕ್ ಮಾಡ್ಬಿಡೋದಿಲ್ಲ, ಅದಕ್ಕೆ 5% ಖಾಲಿ ಅಲ್ಲೇ ಖಾಲಿ ಆಗ್ಬಿಡುತ್ತೆ. ಬಾ ಹೋಗೋಣ, ಟೈಮ್ ವೇಸ್ಟ್ ಮಾಡ್ಬೇಡ. ಆಲ್ರೆಡಿ ತುಂಬಾ ರಶ್ ಇರುತ್ತಲ್ಲಿ. ಎಲ್ಲಿಗೆ? ದನ ಮೀಸಕ? ನೀನ್ ಚುರ್ಮುರಿ ತಿನ್ಬೇಕಲ್ಲ, ಚುರ್ಮುರಿ ತಿನ್ಕೊಬೇಡ. ಫಸ್ಟ್ ತಿನ್ಕೊಂಡು ಹೋಗೋಣ. ನಡಿ ಲೆಟ್ಸ್ ಗೋ ಗೈಸ್, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫಸ್ಟ್ ಟೈಮ್ ನಾವಿಬ್ರು ಜೊತೆಗೆ. ಸೆಕೆಂಡ್ ಟೈಮ್ ವ್ಲಾಗಲ್ಲಿ ಫಸ್ಟ್ ಟೈಮ್ ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಬಂಡಿ ಮಕ್ಕಳಮ್ಮಂಗ್ ಫಸ್ಟ್ ಟೈಮು, ಸೆಕೆಂಡ್ ಟೈಮು. ಬೇಕಿದ್ದ ದೇವಸ್ಥಾನಕ್ಕೆ ಹೋಗಿದೀವಿ, ಬಟ್ ವ್ಲಾಗಲ್ಲಿ ಫಸ್ಟ್ ಟೈಮ್ ಇದು. ಒಂದು ಟೆಂಪಲ್ಗೆ ಫಸ್ಟ್ ಟೈಮ್ ಅಂತ ಅನ್ಕೊಂತೀನಿ. ನಂಗೆ ನೆನಪಿಲ್ಲ. ಇಲ್ಲ ಫಸ್ಟ್ ಟೈಮ್ ನಾನು. ನಿಂಗೆ ಗೊತ್ತಾ? ನಿಂಗೆಲ್ಲ ಗೊತ್ತು. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಚುರ್ಮುರಿ ತಿಂತಿದೀವಿ. ಚುರ್ಮುರಿ ತಿನ್ಬಿಟ್ಟು ಒಳಗೆ ಹೋಗ್ಬೇಕು. ಸೊ ನೋಡಿ ಇಲ್ಲಿ ಹೋಗ್ಬೇಕು. So, ಹೋಗೋಣ ಬನ್ನಿ. ಬನ್ನಿ 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 ಅಂತ ಬೇಜಾರಾಗ್ಬಿಡ್ಬೇಕು ಜನ. ನೀನ್ ಯಾಕೆ ಬನ್ನಿ ಬನ್ನಿ ಜನರೇ ಅಂತ ಸ್ಟಾರ್ಟ್ ಮಾಡ್ಬಾರ್ದು. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ನಂಗೂ ತಿನ್ಸು ಸ್ವಲ್ಪ. ಹಾ ಯಮ್ಮಿ ಚೆನ್ನಾಗಿದೆ. ಟೇಸ್ಟ್ ನೋಡಕ್ ಮುಂಚೆನೆ ಬಾಯಿಗೆ ಇಟ್ಟಿದ ತಕ್ಷಣ ಎಮ್ಮಿ ಅಂತ ನಾಟಕ ಮಾಡ್ಬಿಡ್ತಾರೆ. ನಿಜವಾಗ್ಲೂ ಚೆನ್ನಾಗಿದೆ. ಓಕೆ ಹೋಗೋಣ ಗೈಸ್. ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಎಲ್ಲ ಪಾಸಿಟಿವಿಟಿನ ತಗೊಂಡ್ ಬಂದಿದೀವಿ. ಅಲ್ಲಿ ಒಳಗಡೆನೂ ಜಗಳ ಆಡ್ತಾ ಇದ್ಲು, ಸುಮ್ನೆ ಇಲ್ಲಿ ಬಂದು ನಾಟಕ ಅಲ್ಲ ಗೈಸ್, ನಾನು ಹೇಳಿದೀನಿ ಇದು ಚಿಕ್ಕದಾಗಿ ಇದ್ ಮಾಡ್ಬೇಕು ಅಂತ. ಎಲ್ಲ ಮೂಗ್ ಮೇಲೆಲ್ಲ ಹಾಕ್ಬಿಟ್ಟಿರೋದು ಕುಂಕುಮನ. ಹಿಂಗ್ ತಗೊಂಡು ಹಿಂಗ್ ಇಕ್ಕದೆ. ಅವನ್ ಏನಂದ್ರೆ ಇಷ್ಟು ದೊಡ್ಡದಾಗಿ ಇಡ್ಕೋಬೇಕಂತ. ನಾನು ದೊಡ್ಡದಾಗಿ ಇದು ಪತಿವ್ರತೆ ತರ ಕಾಣ್ಲಿ ಅಂತ ಇಕ್ಕಿಸ್ತಾ ಇದ್ದೆ ದೊಡ್ಡದಾಗಿ. ಹೋಗ್ ಸುಮ್ನೆ ನಡಿ ಹೋಗೋಣ. ಸರಿ ನಡಿ ಹೋಗೋಣ. ಇಲ್ಲಿ ನಿಂತ್ಕೊಂಡ್ ಕತೆ ಹೇಳ್ತಾ ಇದ್ದೆ. ವ್ಲಾಗ್ ಕ್ಯಾಮ್ರಾ ಇಟ್ಕೊಳ್ಳೋದು ಕಲ್ತಿಲ್ಲ ಇನ್ನ. 1 ವರ್ಷ ಆಯ್ತು. ಸುಮ್ನೆ ಕಂಟೆಂಟ್ ಕ್ರಿಯೇಟ್ ಹೇಳು. ಇಲ್ಲ, ನನ್ ಜನರಿಗೆ ಗೊತ್ತು ನಾನು ಎಷ್ಟು ನೀಟಾಗಿ ಹಿಡಿತೀನಿ ಅಂತ. ನೀನ್ ಚೆನ್ನಾಗಿ ಕಾಣಿಸ್ತೀನಿ ಅಂದ್ರೆ ಅದ್ ನನ್ ತಪ್ಪಲ್ಲ. ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೆ ಎಳೆದ ಬಿಡ್ತಾ ಇದ್ದೆ ಗೊತ್ತಾ? ನಿಮ್ಮಪ್ಪ, ನಿಮ್ ತಾತ ಏನೋ ನೀತಿ ಪಾಠ ಅಂತ SMR ಹೇಳೋದು. ಹೇಳಿ ಸರ್. ನೀತಿ ಪಾಠ ಅಲ್ಲ, ಐ ಫೆಲ್ಟ್ ಬ್ಯಾಡ್. ಏನ್ ಗೊತ್ತಾ, ನಾನು PU ಫೇಲು. ಆಮೇಲೆ ಅದು ಇದು ಮಾಡದೆ ಹೆಂಗೋ ಆಯ್ತು ಕತೆ. ನಂದು ಅಟೆಂಪ್ಟ್ ಅಲ್ಲಿ ಪಾಸ್ ಆದೆ. ಆಮೇಲೆ ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿದೆ. ಐ ಆಮ್ ಡ್ರೈವಿಂಗ್ ಅ BMW. 1 ಕೋಟಿ ಕಾರ್ ಓಡಿಸ್ತಾ ಇದೀನಿ ಇವತ್ತು. ವೆರಿ ನೈಸ್.
ಇವಳು ಡಿಗ್ರಿ ಫೇಲ್ ಆಗಿಲ್ಲ, ಡ್ರಾಪ್ ಔಟ್ ಆದ್ರೂ ಫೇಲ್ ತರನೇ. ನೀನ್ ಕಂಪ್ಲೀಟ್ ಮಾಡಿಲ್ಲ, ಫೀಸ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಬಿಟ್ಟಿರೋದು. ಕಂಪ್ಲೀಟ್ ಮಾಡಿಲ್ಲ ಅಲ್ವಾ? ಇಟ್ ಡಸಂಟ್ ಮೀನ್ ಫೇಲ್ ಅಂತ. ಎಕ್ಸಾಮ್ ಇನ್ಕಂಪ್ಲೀಟ್ ನಾನು ಫೇಲ್ ಆಗಿಲ್ಲ. ನಾನು ಫಸ್ಟ್ PUC ಅಲ್ಲಿ 93% ತೆಗ್ದವಳು. ನನ್ಗೆ ಫೇಲ್ ಅಂತ ಹೇಳಲೇ ಬೇಡ ನೀನು. ಹೇಳ್ಬಾರ್ದು ನಿನಗೆ ಫೇಲ್ ಅಂತ. ಐ ಡಿಡ್ ನಾಟ್ ಫೇಲ್. ಕಂಪ್ಲೀಟ್ ಮಾಡಿದ್ಯಾ? ಕಂಪ್ಲೀಟ್ ಮಾಡಿಲ್ಲ ಬಿಕಾಸ್ ಆಗ್ಲಿಲ್ಲ ಆ ಟೈಮಲ್ಲಿ. ಆ ತರ ಇತ್ತು. ಹಂಗೆ ಮೇಲೆ ಕನ್ಸಿಡರೇಷನ್ ಮಾಡೋದು. ಎಕ್ಸಾಮ್ ಬರ್ತೀರಾ? ನಾನು ಫೇಲ್ ಆಗಿಲ್ಲ. ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್, A+ ಸ್ಟೂಡೆಂಟ್ ನಾನು. ಯು ಕ್ಯಾನ್ ನಾಟ್ ಡೂ ದಟ್. ಡಿಪ್ರೆಷನ್. ಕಂಪ್ಯಾರಿಟಿವ್ಲಿ ನಾನು ಸಿಮ್ರಾನ್ ಒಂದೇ, ಯಾಕಂದ್ರೆ ನಾನು PU ಆದ್ಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದೀನಿ, ಸಿಮ್ರಾನ್ PU ಆದ್ಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾಳೆ. ಓಕೆನಾ? ಇದು ಓಕೆನಾ? ಅಟ್ಲೀಸ್ಟ್ ಇದು ಫೈನಾ? ಇದು ಓಕೆ, ಇಷ್ಟು ಓಕೆ. ಹಾ ಸರಿ ಆಯ್ತು. ನಾವು ಅದೇ BMW ಕಾರಲ್ಲಿ ಹೋಗ್ತಾ ಇದೀವಿ. ಮುಂದೆ ಹೋಗ್ರಪ್ಪ, ಗುದ್ಕೊಂತೀರಾ ನೀವೇನ್ರಯ್ಯ ನೀವು? ದೇವ್ರೆ ಭಯ ಪಡಿಸ್ತಾರ ಇವರು ಯಾರಾದ್ರೂ. ಆಮೇಲೆ ಇದೊಂದು, ಯಾರಾದ್ರೂ ಅಕಸ್ಮಾತ್ ಮೂವಿಂಗ್ ಟೈಮಲ್ಲಿ ಕಾರ್ನ ನಾನು ನೋಡ್ತೀರಾ, ಮಾತಾಡ್ಸಕ್ ಬರ್ತೀರಾ ಅಂತ ಹಿಂದೆ ಮುಂದೆ ಒಂಚೂರು ಗಾಡಿ ಅಬ್ಸರ್ವ್ ಮಾಡ್ಕೊಂಡ್ರಪ್ಪ. ಭಯ ಆಗ್ತಾ ಇರುತ್ತೆ ನನಗೇನೆ, ಯಾರಿಗಾದ್ರೂ ಏನಾದ್ರು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೊಂಚೂರು ಕನ್ಸರ್ನ್ ನೋಡ್ಕೊಳ್ರಿ ಆಯ್ತಾ. ಸೊ ಇಬ್ರು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿದೀವಿ. ಅದಾದ್ಮೇಲೆ 1 ಕೋಟಿ ಕಾರಲ್ಲಿ ಓಡಾಡ್ತಾ ಇದೀವಿ ಅನ್ನೋದೊಂದ್ರ ಜೊತೆಗೆ ಇನ್ನೊಂದು ಥಿಂಗ್ ಏನ್ ಗೊತ್ತಾ, ಹಂಗೆ ಅಬ್ಸರ್ವ್ ಮಾಡ್ತಿದ್ದೆ. 6 ಗಂಟೆ ಅಲ್ವಾ, 5 ಗಂಟೆ 6 ಗಂಟೆಗೆಲ್ಲ ಆಫೀಸ್ಗಳೆಲ್ಲ ಬಿಟ್ಟಿರ್ತಾರೆ. ಎಲ್ಲಾರು ಇದಕ್ಕೆ ಹೋಗಿರ್ತಾರೆ, ಮನೆಗೆ ಹೋಗ್ತಾ ಇರ್ತಾರೆ ಈ ಟೈಮ್ನಲ್ಲಿ. ಎಷ್ಟೊಂದು ಜನ ಓಲಾ ಊಬರ್ ಅಲ್ಲಿ ಹೋಗ್ತಾ ಇರ್ತಾರೆ, ರ್ಯಾಪಿಡೋದಲ್ಲಿ ಹೋಗ್ತಾ ಇರ್ತಾರೆ, ಆಟೋದಲ್ಲಿ ಹೋಗ್ತಾ ಇರ್ತಾರೆ ಮನೆಗೆ. ಅದಾದ್ಮೇಲೆ ಕಾರ್ನಲ್ಲೂ ಹೋಗ್ತಾ ಇರ್ತಾರೆ. ಒಂದು ನಾರ್ಮಲ್ ಕಾರುಗಳು, ಲೈಕ್ ನಾಟ್ ಸೋ ಮಚ್ ಲಕ್ಸುರಿ. ಆಮೇಲೆ ಎಷ್ಟೊಂದು ಜನ ಲಕ್ಸುರಿ ಕಾರ್ನಲ್ಲೂ ಹೋಗ್ತಾ ಇರ್ತಾರೆ. ದಟ್ ಈಸ್ ಲೈಕ್ ಒಂದು 5% ಆಫ್ ದ ಪೀಪಲ್ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ. ಅದನ್ನೆಲ್ಲ ನೋಡಿದಾಗ ಐ ಫೀಲ್ ಲೈಕ್ ಎಷ್ಟು ಲಕ್ಕಿ ಇರಬೇಡ ನಾನು. ಅಂಡ್ ಮೋರೋವರ್ ಕೆಲವೊಬ್ರಿಗೆ ಅನ್ಸ್ಲೂಬಹುದು ಎಷ್ಟು ಈಸಿ ಅಪ್ಪ ಸೋಷಿಯಲ್ ಮೀಡಿಯಾ ಅಂತಾನು ಅನ್ಸುತ್ತೆ ಅಂತ. ಬಟ್ ಫ್ರಾಂಕ್ಲಿ ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲ ಮಾಡ್ತಾ ಇರೋ ತಪ್ಪು ಅಥವಾ ನಾವು ಮಾಡಿದ್ದೇನೋ ಇದಾಗ್ಬಿಡ್ತು, ನಮ್ ದುರಹಂಕಾರ ತೋರಿಸೋದು ಅನ್ನೋದನ್ನ ಬಿಟ್ರೆ ಕೂಡ ಎಲ್ಲಾರ ಫ್ಯಾಮಿಲಿನೂ ಈ ತರ ಒಂದು ಫ್ರೀಡಮ್ ನ ನಿಮಗೆ ಕೊಡಲ್ಲ. ದಟ್ ಯು ಕ್ಯಾನ್ ಕಮ್ ಔಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಂದ ಆಚೆ ಬಂದು ಏನೋ ಒಂದು ಧೈರ್ಯದಲ್ಲಿ ನಾನು ದುಡಿಲಿಲ್ಲ ಅಂದ್ರೂ ಆಗುತ್ತೆ, ನಮ್ಮ ಫ್ಯಾಮಿಲಿಗೆ ನಾನು ಏನ್ ಮಾಡಿಲ್ಲ ಅಂದ್ರೂ ಆಗುತ್ತೆ ಅನ್ನೋದೊಂದು ಸೆಕ್ಯೂರಿಟಿನ ನಿಮಗೆ ನಿಮ್ಮ ಫ್ಯಾಮಿಲಿ ಕೊಟ್ಟಿಲ್ಲ ಅಂತ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂತ ನೋಡಿದ್ರೆ. ಅದ್ ನೋಡಿ ನಂಗೆ ಶಾಕ್ ಆಯ್ತು. ಯಾಕಂದ್ರೆ ನನ್ನ ಫ್ರೆಂಡ್ಸ್ಗಳು ಕೂಡ ಎಷ್ಟೊಂದು ಜನ ಒಳ್ಳೊಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್, ಚೆನ್ನಾಗಿ ಓದಿರೋರೆಲ್ಲ ಇದ್ದಾರೆ. ನಾನು ಇವಾಗ ನನ್ನ ಕಂಪೇರ್ ಮಾಡ್ಕೊಂಡ್ರೆ, ನಾನು ಅವತ್ತು ಸ್ಕೂಲ್ ಟೈಮಲ್ಲಿ ನಾನು ದೇವರಾಣೆ ಓದ್ತಾ ಇರಲಿಲ್ಲ. ಕಂಪೇರ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಬೆಟರ್ ಆಗಿದ್ದೀನಿ ಲೈಫಲ್ಲಿ, ನಾನು ಎಷ್ಟು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಬೇಜಾರು ಕೂಡ ಆಗುತ್ತೆ. ದಟ್ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಆಗಿರಲಿ ಅಥವಾ ನಮ್ಮ ಎಜುಕೇಶನ್ ಆಗಿರಲಿ ಆ ಲೆವೆಲ್ ಅಪ್ಸ್ಕೇಲ್ ಆಗಿ ಇಲ್ವಲ್ಲ. ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ಗೆ ಸೀಮಿತ ಆಗ್ತಾ ಇದಾರೆ. ಪೇರೆಂಟ್ಸ್ ಕೂಡ ಅದೇ ಮೈಂಡ್ ಸೆಟ್ ಅಲ್ಲಿ ಮಕ್ಕಳನ್ನ ಹೋಗ್ಬೇಕು, ನಾವ್ ಹೇಳೋದಕ್ಕೆ ಸೀಮಿತ ಆಗ್ಬೇಕು ಅಂತ ರೆಡಿ ಮಾಡ್ತಾ ಇರಲ್ಲ. ಐ ಫೀಲ್ ಸೋ ಸ್ಯಾಡ್ ಆ ವಿಚಾರಗಳನ್ನ ನೋಡಿದಾಗ. ವಿ ಆರ್ ಸೋ ಲಕ್ಕಿ ಗೈಸ್ ದಟ್ ಏನೋ ಒಂದು ಟೈಮ್ನಲ್ಲಿ ನಾವು ರಿಸ್ಕ್ ತಗೊಂಡ್ವಿ, ಆ ರಿಸ್ಕ್ ನಮಗೆ ವರ್ಕೌಟ್ ಆಯ್ತು ಅನ್ನೋದಕ್ಕೆ. ಅದು ಮಿಲಿಯನ್ ಅಂದ್ರೆ ಲಕ್ಷದಲ್ಲಿ ಒಬ್ಬರಿಗೆ, ಕೋಟಿಲಿ ಒಬ್ಬರಿಗೆ ವರ್ಕೌಟ್ ಆಗುತ್ತೆ. ಅಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಯು ಪೀಪಲ್, ಯಾರು ಸಪೋರ್ಟ್ ಮಾಡಿದ್ರ ನಮಗೆ ಈ ಸ್ಥಾನಕ್ಕೆ ಬರೋಕ್ಕೆ ಅಂತ. ಬಟ್ ನಿಜ ಕ್ರೇಜಿಯಾಗಿ ಖುಷಿ ಆಗುತ್ತೆ ನೆನ್ಸ್ಕೊಂಡಾಗ. ಅದೇ ಅಟ್ ದ ಸೇಮ್ ಟೈಮ್ ಬೇಜಾರು ಆಗುತ್ತೆ ದಟ್ ನಮ್ಮ ಹತ್ರ ಜಾಸ್ತಿ ಆಪರ್ಚುನಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ಗಳು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂಡ್ ಮಕ್ಕಳನ್ನ ಎಂಕರೇಜ್ ಮಾಡಲ್ಲ ಮೋಸ್ಟ್ ಆಫ್ ದ ಪೀಪಲ್ ಅನ್ನೋದು ತುಂಬಾ ಬೇಜಾರಾಗುತ್ತೆ. 20%, 100%, 20% ಪೀಪಲ್ ಪೇರೆಂಟ್ಸ್ ಎಂಕರೇಜ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಮೋಸ್ಟ್ ಆಫ್ ಎಲ್ಲಾರ ಮನೇಲೂ ಏನಿರುತ್ತೆ ಅಂತ ಅಂದ್ರೆ ಅದೇ ಇರುತ್ತೆ. ಅಂಡ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದ್ರೆ ಟಿವಿ ಆನ್ ಮಾಡಿದಾಗ ಯಾರು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಬಂದ್ರೆ, ಇಲ್ಲ ಗಿಲ್ಲಿ ನಟ ಯಾರು ಬಿಗ್ ಬಾಸ್ ಅಲ್ಲಿ ಬಂದ್ರೆ ಏನಂತಾರೆ, ನೋಡಿ ನೀನು ಒಂಥರ ಆಗಿಲ್ಲ, ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ನೋಡಿ ನೀನು ಒಂಥರ ಯಾಕಾಗಿಲ್ಲ, ನಿಮ್ಮ ಮನೆ ಪಕ್ಕದವನ್ ಮಗ ಆತರ ಕಾರ್ ತಗೊಂಡ, ಇನ್ನೊಬ್ರು ಇದಾದ್ರು ಅದಾದ್ರು ಮತ್ತೊಂದಾದ್ರು ಅಂತ ಅಂತಾರೆ. ಬಟ್ ನಿಮ್ಮ ಮಕ್ಳು ನಿಮ್ಮ ಹತ್ರ ಕೇಳಿರ್ತಾರೆ ಚಿಕ್ಕ ವಯಸ್ಸಲ್ಲಿ, ಏನೋ ನನ್ಗೊಂದು ಕ್ರಿಕೆಟ್ ಆಡೋ ಆಸೆ ಐತೆ, ಕಬಡ್ಡಿ ಆಡೋ ಆಸೆ ಐತೆ, ಅಥವಾ ನನಗೇನೋ ಒಂದು ಸ್ಪೋರ್ಟ್ಸು, ಫಿಲಮ್ ಆಕ್ಟಿಂಗು ಅಥವಾ ಮತ್ತೊಂದೇನೋ ಮಾಡಬೇಕು, ವಿಡಿಯೋಸ್ ಮಾಡಬೇಕು ಅಂತ ಆಸೆ ಐತೆ. ನೀವ್ ಹೇಳಿರ್ತಾರೆ ಆ ಟೈಮಲ್ಲಿ ಅದೆಲ್ಲ ಮಾಡ್ಬೇಡ, ಓದ್ಬೇಕು, ಎಕ್ಸಾಮ್ ಐತೆ ಓದ್ಬೇಕು, ನಿನಗೆ ಕೆಲಸ ಐತೆ ಮಾಡ್ಬೇಕು, ಓದ್ಬೇಕು, ಜವಾಬ್ದಾರಿ ಐತೆ, ಅದ್ ತಗೊಬೇಕು ಇದ್ ತಗೊಬೇಕು ಅಂತ. ಅವ್ರಿಗೆ ಸೈಡ್ನಲ್ಲೂ ಅದನ್ನ ಮಾಡೋ ಆಪರ್ಚುನಿಟಿ ನೀವು ಕೊಟ್ಟಿದ್ರೆ, ಅಥವಾ ಅವ್ರು ನೀನ್ ಟ್ರೈ ಮಾಡು, ನಾವ್ ಇದೀವಿ ನಿನ್ ಸಪೋರ್ಟಿಗೆ, ಒಂದ್ ಸ್ವಲ್ಪ ಓದು, ಅದ್ರ ಜೊತೆ ಇದನ್ನು ಮಾಡುವಂತ ಗಮನ ಕೊಟ್ಟಿದ್ರೆ, ಅವ್ರಿಗೆ ನೀವು ಒಂಚೂರು ಎಂಕರೇಜ್ ಮಾಡಿದ್ರೆ, ಬೇರೆಯವ್ರ ಮನೆ ಮಕ್ಳೇನೋ ನನ್ ಮಗನೇ ಚೆನ್ನಾಗಿದ್ದಾನೆ, ನನ್ ಮಗಳೇ ಚೆನ್ನಾಗಿದ್ದಾಳೆ ಅಂತ ನನಗೊಂದ್ಸೋ ಪ್ರಕಾರ ಅವರು ಕೂಡ ಆ ತರ ಒಂದು ಲೈಫ್ ಸ್ಟೈಲ್ ನ ಜೀವಿಸ್ತಾ ಇದ್ರು ಅಂತ ನನ್ನ ಒಪಿನಿಯನ್. ಐ ಫೆಲ್ಟ್ ಈ ಟೈಮಲ್ಲಿ ಹೇಳಲೇಬೇಕು ಈ ಮಾತನ್ನ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೀನಿ. ಡೋಂಟ್ ಟೇಕ್ ಮಿ ರಾಂಗ್. ಕರೆಕ್ಟ್, ಅದು ಕರೆಕ್ಟ್. ಬಟ್ ಇವತ್ತು ನಾವಿಲ್ಲಿ ಏನಿದ್ದೀವಿ, ಸ್ಥಾನದಲ್ಲಿ ಏನಿದ್ದೀವಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಪೀಪಲ್. ನೀವು ಎಷ್ಟು ಮೋಟಿವೇಟ್ ಮಾಡ್ತೀರಾ, ನನಗೆ ಮೇನ್ಲಿ ಎಸ್ಪೆಷಲಿ ತುಂಬ ಮೋಟಿವೇಟ್ ಮಾಡ್ತೀರಾ, ಪ್ರತಿಯೊಂದು ಮಾಡ್ತೀರಾ. ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ತುಂಬ ಗ್ರೇಟ್ಫುಲ್ ನೀವೆಲ್ಲರೂ ನನ್ನ ಜೊತೆ ಇರೋದಕ್ಕೆ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಾವು
ಊಟಕ್ಕೆ ಹೋಗ್ಬಿಟ್ಟು ಪಾಪ ಇವ್ರಿಗೆ ಲೈವ್ ಬೇರೆ ಇದೆ, ಇವತ್ತು ಸಂಡೇ ಲೈವ್ ಇದೆ ಇವ್ರಿಗೆ. ಇವಳಿಗೆ ಒಂದ್ ತಪ್ಪೇನಾಗ್ಬಿಡ್ತು ಗೊತ್ತಾ, ನಾನು ನಮ್ಮ ಅಂಕಲ್ದು ಪಬ್ ಐತಾ ಆಯ್ತಾ ಜಯನಗರಲ್ಲಿ ತೋರಿಸ್ಬಿಟ್ಟಿದೀನಿ, ಕರ್ಕೊಂಡೋಗ್ಬಿಟ್ಟಿದೀನಿ, ತಪ್ಪಾಗ್ಬಿಟ್ಟೈತೆ. ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿ ಸಲ ಅಲ್ಲಿ ಕರ್ಕೊಂಡೋಗ್ಬೇಕು, ಇವಳಿಗೆ ಅಲ್ಲೇ ತಿನ್ಬೇಕು. ಇವಳಿಗೆ ಅಲ್ಲೊಂದು ಕರ್ಬೇವು ಚಿಕನ್ ಅಂತ ಐಟಮ್ ಸಿಗುತ್ತೆ. ಏನಾದ್ರು ಪಬ್ ಹೆಸರೇನೋ ಮರ್ತೇ ಹೋಯ್ತು ನನಗೆ. DHC 666 ಅಂತ ಏನೋ ಬರ್ತೀವಿ, ಹೋಗುತ್ತೀವಿ ತೋರಿಸ್ತೀನಿ ಅದನ್ನ. ಕರ್ಬೇವು ಚಿಕನ್ ಅಂತ ಒಂದು ಐಟಮ್ ಐತೆ, ಕ್ರೇಜಿ ಆಗೈತೆ. ನನಗೂ ತಿನ್ಬೇಕು ಅನಿಸ್ತೆ, ಕ್ರೇವಿಂಗ್ ಆಗುತ್ತೆ. ಬಟ್ ಇವತ್ತು ಕೆಲಸ ಐತೆ, ನಂಗೆ ಲೈವ್ ಐತೆ. ಆದ್ರೂ ಕೂಡ ನಾನು ಇವಾಗ ಹೋಗ್ತಾ ಇದ್ದೀನಿ, ಇವಳಿಗೆ ಅದನ್ನ ತಿನ್ಸೋಕೆ ಹೋಗ್ತಾ ಇದ್ದೀನಿ. ಲೈವ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅಲ್ಲಿ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು. ನಾನು ಎಲ್ಲ ಬಿಟ್ಟು ಹೋಗ್ತೀನಿ ಅದನ್ನ ತಿನ್ನೋಕ್ಕೋಸ್ಕರ. ಕೆಲವೊಂದು ಊಟಗಳು ಏನ್ ಗೊತ್ತಾ, ಬಾಯಿಗೆ ರುಚಿ ಕೊಡುತ್ತೆ. ಕೆಲವೊಂದು ಊಟಗಳು ಏನ್ ಗೊತ್ತಾ, ಮನ್ಸಿಗೆ ಸಮಾಧಾನ ಕೊಟ್ಬಿಡುತ್ತೆ. ತಿಂದ್ರೆ ಅಮ್ಮ ಸಾಕಪ್ಪ ಅಂತ ಅನ್ಸ್ಬಿಡುತ್ತೆ, ಆ ತರ ಊಟ ಅದು. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಸೊ ಇವಾಗ ಊಟ ಮಾಡಕ್ ಹೋಗೋಣ, ಲೆಟ್ಸ್ ಗೋ. ಏನು ಬ್ಲಾಗ್ ಆಗ್ತೈತೆ, ಊಟಕ್ಕೆ ಬಂದಿದ್ವಲ್ಲ. ಊಟಕ್ಕೆ ಬಂದಿದ್ವಿ, ತುಂಬಾ ಚೆನ್ನಾಗಿತ್ತು ಗೈಸ್. ಯಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟು ಯಾಕಂತ ನಂಗೆ ಗೊತ್ತಿಲ್ಲ ಗೈಸ್. DHA 6566 ಅಂತ. ಸೊ ಇದು ಪಬ್ ಆಕ್ಚುಲಿ ನಮ್ಮ ಅಂಕಲ್ ಪಬ್ ಇದು. ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಕರ್ಬೇವು ಚಿಕನ್ ಒಂದು ಡಿಫ್ರೆಂಟ್ ಟೈಪ್ ಆಫ್ ಡಿಶು. ನಾನು ಹೆಲ್ತ್ ಚೆನ್ನಾಗಿರಲಿಲ್ಲ, ಇವತ್ತು ಜಾಸ್ತಿ ತಿನ್ನೋಕ್ಕಾಗಿಲ್ಲ ಅಂತ ಬೇಜಾರೈತೆ ನನಗೆ. ಅದು ಬಿಟ್ರೆ ಸಗದಾಗಿರುತ್ತೆ ಫುಡ್ಡು, ಬಂದು ಟ್ರೈ ಮಾಡ್ರಿ. ಪ್ರಮೋಷನ್ ಅಲ್ಲ, ಬಟ್ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಲ್ಲ. ಸೊ ನಮ್ಮವ್ರ ಜೊತೆ ಇದ್ದಾಗ ನಮ್ಮವ್ರನ್ನ ನಾವು ಹೇಳಿದ್ರೆ, ನಮ್ಮವ್ರ ಬಗ್ಗೆ ನಾವು ಹೇಳಿದ್ರೆ ಖುಷಿ ಆಗುತ್ತೆ. ಸೊ ದಟ್ ನೀವು ಬಂದು ಟ್ರೈ ಮಾಡ್ರಿ ಅಂತ. ಹಂಗಿದ್ರೆ ಫಸ್ಟ್ ಟೈಮೇ ನಾನು ಮಾಡ್ತಾ ಇದ್ದೆ ಸಜೆಷನ್ ನಿಮಗೆ, ಇಲ್ಲ ಒಳಗಡೆ ಎಲ್ಲ ತೋರಿಸ್ತಾ ಇದ್ದೆ. ನಾನು ನಿಮಗೆ ಈ ಥರ ಒಂದು 3-4ನೇ ಸಲ ಆದ್ಮೇಲೆ ಸಜೆಷನ್ ಮಾಡ್ತಾ ಇದೀನಿ, ಅರ್ಥ ಮಾಡ್ಕೊಳ್ರಿ. ಸೊ ದಟ್ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ಅದಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೀನಿ ಅಂತ. ಸೊ ಇವಾಗ ಮನೆಗೆ ಹೋಗ್ಬೇಕು, ಬನ್ನಿ ಮನೆಗೆ ಹೋಗೋಣ. ಲೇಟ್ ಆಗುತ್ತೆ. ಸಿಮ್ರಾನ್ ನಿಮಗೆ ಸ್ಕಿನ್ ಕೇರ್ ರೂಟೀನ್ ತೋರಿಸ್ತಾಳೆ ಮನೇಲಿ ಪೂರ್ತಿ ಮಿಕ್ಕಿದ್ದು. ಸೊ ನಾನು ಮನೆಗೆ ಹೋಗಿ ಲೈವ್ ಮಾಡಬೇಕು, ಲೆಟ್ಸ್ ಗೋ. ಗೈಸ್ ಜಸ್ಟ್ ಇವಾಗ ಮನೆಗೆ ಬಂದೆ ನಾನು. ಇವಾಗ ಸ್ಕಿನ್ ಕೇರ್ ರುಟೀನ್ ಮಾಡೋಣ. ತುಂಬ ಜನ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ದೆ. ಮಾರ್ನಿಂಗ್ ಎಲ್ಲರಿಗೂ ಗೊತ್ತು, ರೈಸ್ ವಾಟರ್ ಟೋನರ್, ಅದಾದಮೇಲೆ ಸಾಲ್ಸಿಲಿಕ್ ಆ್ಯಸಿಡ್ ಸಿರಮ್. ನೋಡಿ ಇದು ಸಾಲ್ಸಿಲಿಕ್ ಆ್ಯಸಿಡ್ ಸಿರಮ್. ಅದಾದಮೇಲೆ ಒಂದು ಮಾಯ್ಶ್ಚರೈಸರ್ ಇದೆ, ಇಲ್ಲೇ ಇದೆ, ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಸೊ ಈ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಮೈ ಗೋ-ಟು ಅಂತ ಅಂದರೆ ಈ ಸನ್ಸ್ಕ್ರೀನ್ ನೋಡ್ಕೊಳ್ಳಿ. ಸೊ ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ನಾನು. ಸೊ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಗೊತ್ತಾಯ್ತಲ್ಲ, ರೈಸ್ ವಾಟರ್ ಆದಮೇಲೆ ಟೋನರ್ ಸಾಲ್ಸಿಲಿಕ್ ಆ್ಯಸಿಡ್ ಬೈ 0.02% ಮಿನಿಮಲಿಸ್ಟ್ ಸ್ಕಿನ್ ಸೈನ್ಸ್ ಅಂತ. ಇದು ನಾನು ಚಿಕ್ಕದು ತಗೋತೀನಿ ಯೂಶಲಿ, ದೊಡ್ಡದು ಸಿಗುತ್ತಿದ್ರಲ್ಲಿ 500 ಸಮಥಿಂಗು, ಚಿಕ್ಕ 200 ಸಮಥಿಂಗು. ಅದಾದಮೇಲೆ ಇದು ಬಂದ್ಬಿಟ್ಟು ನನಗಿದು ಆಲ್ಮೋಸ್ಟ್ 3.5 months ಆಗಿದೆ. 3.5 months ಆಗಿದೆ, ಇನ್ನೂ ಖಾಲಿ ಆಗಿಲ್ಲ ಇದು. ಸೊ ರೈಸ್ ಎಮಲ್ಷನ್ ಅಂತ, ರೈಸ್ ಸೆರಮೈಡ್ ಮಾಯ್ಶ್ಚರೈಸಿಂಗ್ ಎಮಲ್ಷನ್ ಅಂತ. ಆ್ಯಂಡ್ ಇದು ನನ್ನ ಫೇವ್ರೆಟ್, ಲೈಕ್ 6 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ತೋರಿಸೋ ಟೈಮ್ ಬಂದಿದೆ. ಸೊ ಬನ್ನಿ ತೋರಿಸ್ತೀನಿ ಫಸ್ಟ್ ಸ್ಟೆಪ್ ಏನು ಅಂತ. ನನ್ನ ಫಸ್ಟ್ ಸ್ಟೆಪ್ ಅಂದರೆ ರೈಸ್ ವಾಟರ್. ನೋಡ್ಬೋದು ಇದು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಮತ್ತೊಂದ್ಸಲ. ರೈಸ್ ತಗೊಳ್ಳಿ, ಫಸ್ಟ್ ಚೆನ್ನಾಗಿ ವಾಶ್ ಮಾಡಿ ನೀರನ್ನ. ಆ ನೀರನ್ನ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸೊ ಏನು ಮಾಡಿ 3 days ಸಾಕು. 3 daysಗಿಂತ ಜಾಸ್ತಿ ಸ್ಟೋರ್ ಮಾಡಿಬಿಡಿ, ಇಲ್ಲಾಂದರೆ ಸ್ಪ್ರೇ ಬಾಟ್ಲಲ್ಲೂ ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಇದನ್ನು ನಾನು ಟೋನರಾಗಿ ಯೂಸ್ ಮಾಡ್ತೀನಿ. ಯೂಶಲಿ ನಾನು ರೀಸೆಂಟಾಗಿ ಒಂದು IM-From ಅಂತ ಒಂದು ಟೋನರ್ ಸ್ಟಾರ್ಟ್ ಮಾಡಿದೆ ಯೂಸ್ ಮಾಡೋಕೆ. 500 ರೂಪಾಯಿ ಸಮಥಿಂಗ್ ಇತ್ತು, ಸ್ಟಾರ್ಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ಆಗಿದೆ. ಜೆಪ್ಟೋ, ಬ್ಲಿಂಕಿಟ್, ನೈಕಾ ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್. ಟೀರಾ ಬ್ಯೂಟಿಯಲ್ಲಿ ಆರ್ಡರ್ ಮಾಡಿದ್ದೆ ನಾನು. ಬಟ್ ಅಡ್ರೆಸ್ ಏನೋ ಬೇರೆ ಕಡೆ ಹೋಗ್ಬಿಟ್ಟು, ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗ್ಬಿಟ್ಟು ನಾನೇ ಬೇಜಾರಾಯಿತು. 5-6 ದಿನ ಡಿಲೇ ಆಯಿತು ಅಂತ ನಾನೇ ಸುಮ್ಮನಾಗ್ಬಿಟ್ಟೆ. ಪೇಮೆಂಟು ಮಾಡಿಬಿಟ್ಟಿದ್ದೆ, ನಾನು 2 ಆರ್ಡರ್ ಮಾಡಿದ್ದು. ಬಟ್ ಬಂದಿಲ್ಲ ಇದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಇದೇ ಯೂಸ್ ಮಾಡ್ತೇನೆ. ಇದು ಕೂಡ ಸೇಮೇ, ಏನು ಅಂತ ಡಿಫ್ರೆನ್ಸ್ ಇಲ್ಲ. ಬಟ್ ನಾನು ಆಚೆ ಎಲ್ಲ ಹೋಗ್ತಿರ್ತೀನಲ್ಲ, ಆ ಕಡೆ ಈ ಕಡೆ ಎಲ್ಲ. ಸೊ ಅವಾಗ ಹಿಂಗಾಗುತ್ತೆ ಅಂದರೆ ಇದೆಲ್ಲ ಕಡೆ ಸಿಗಲ್ಲ ಇಲ್ಲ. ಅವ್ರಿಗೆ ನಾನು ಹೇಳೋಕ್ಕಾಗಲ್ಲ ಹೋಗ್ಬಿಟ್ಟು ರೈಸ್ ವಾಟರ್ದು ಈ ಥರ ಮಾಡಿಕೊಡಿ ಅಂತ. ಆಮೇಲೆ ನಾನು ಇಲ್ಲಿಂದ ತೊಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗ್ಬಿಟ್ಟು ಫ್ರೀಸರ್ ಇರುತ್ತೋ ಇಲ್ವೋ. ಸಮ್ಟೈಮ್ಸ್ ಜಾಸ್ತಿ ದೂರ ಟ್ರಾವೆಲಿಂಗ್ ಇದ್ರೆ ಅದು ಹಾಳಾಗ್ಬಿಡುತ್ತೆ. ಆಮೇಲೆ ನಾನು ಅವ್ರಿಗೆ ಹೇಳೋಕ್ಕೂ ಆಗಲ್ಲ ಈ ಥರ ರೈಸ್ ವಾಟರ್ ಮಾಡಿಕೊಡಿ ಅಥವಾ ಏನೋ ಒಂದು. ಬಿಕಾಸ್ ಇವಾಗ ನಾನು ಇಲ್ಲಿಂದ ತೊಗೊಂಡು ಹೋಗೋಷ್ಟರಲ್ಲಿ ಲಾಂಗ್ ಡಿಸ್ಟೆನ್ಸ್ ಹೋಗ್ತೀನಿ ಅಂದರೆ 5-6 hours ತಗೊಳುತ್ತೆ. ಅಲ್ಲರಿಗೆ ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ, ಒಂದು ಕೆಟ್ಟ ಸ್ಮೆಲ್ ಬಂದ್ಬಿಡುತ್ತೆ. ಇಫ್ ಯು ಡೋಂಟ್ ಕೀಪ್ ಇಟ್ ಇನ್ ದ ಫ್ರೀಸರ್ ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ. ಫ್ರೀಸರ್ ಅಲ್ಲ, ಟಾಪ್ ಅಲ್ಲ, ರೆಫ್ರಿಜರೇಟರಲ್ಲಿ ಇಡಿ ಸಾಕು. ಸೊ ಈ ಥರ ಇದಕ್ಕಿಂತ ನೀವು ವೈಟ್ ಮಾಡೋಕ್ಕಾದ್ರೆ ನಿಮಗೆ ಒಳ್ಳೇದು. ನನಗೇನಾದ್ರು ಟೈಮ್ ಇರಲಿಲ್ಲ ಅಷ್ಟೊಂದು ಬೆಳಗ್ಗೆ ಅಂತ ನಾನು ಬರೀ ಈ ಥರ ಮಾಡ್ಕೊಂಡು, ಆದರೂ ವೈಟ್ ಆಗಿದೆ ನೋಡಿ. ಈ ಥರ ತಕ್ಕೋಬೇಕು ನೀವು ಚೆನ್ನಾಗಿ ಒಂದು 5 ನಿಮಿಷ ಫ್ರೀ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ತುಂಬ ಗಟ್ಗ, ಇನ್ನೂ ನೀರು ಚೆನ್ನಾಗಿ ಬರುತ್ತೆ.
ಸೊ ಈ ಥರ ಆದಮೇಲೆ ಇದನ್ನು ಯೂಶಲಿ ಗ್ಲಾಸಲ್ಲಿ ಸ್ಟೋರ್ ಮಾಡ್ಕೋತೀನಿ, ಬಿಕಾಸ್ ನಾನು ಸ್ಪ್ರೇ ಬಾಟ್ಲಲ್ಲಿ ಏನಾಗುತ್ತೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ ನಾನು ಗ್ಲಾಸಲ್ಲಿ ಸ್ಟೋರ್ ಮಾಡ್ಕೋತೀನಿ. ಇವಾಗ ನಿಮ್ಮೆಲ್ಲರೂ ತೋರಿಸ್ಬೇಕಾದ್ರೆ ಗ್ಲಾಸ್ ಹಿಂಗೆ ಮಾಡಿದ್ರೆ ಚಲೋ ಹೋಗುತ್ತೆ ಅಂತ ಇದರಲ್ಲಿ ಹಾಕೊಂಡು ಬಂದಿರೋದು. ಸೊ ಗ್ಲಾಸಲ್ಲಿ ಏನು ಮಾಡ್ತೀರಾ, ಏನು ತಗೊಂಡು ಮುಖಕ್ಕೆ ಪಚಕ್ 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 ಅಂತ ಮುಖ ತೊಳೆಯೋದು ಆಯ್ತಾ. ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಇದು ಆ್ಯಕ್ಚುಲಿ ರೈಸ್ ವಾಟರ್ ನಂಗೆ ತುಂಬ ಹೆಲ್ಪ್ ಮಾಡಿದೆ. ನಾನು ಬೇಕಾದ್ರೆ ನಿಮ್ಗೆ ಈ ಥರನೂ ಹೇಳ್ಬೋದು, ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ ಅಂತ ನಾನು ಹೇಳಲ್ಲ. ಐ ಡೋಂಟ್ ರೆಕಮೆಂಡ್. ಮನೆಯಲ್ಲೇ ಮಾಡ್ಕೊಂಡು ಸ್ಕಿನ್ ಕೇರ್ ಯೂಸ್ ಮಾಡಿ. ದ ಬೆಸ್ಟ್ ಸ್ಕಿನ್ ಕೇರ್ ಅಂತ ಹೇಳ್ತೀನಿ ಮನೆ ಪ್ರಾಡಕ್ಟ್ಸಲ್ಲಿ ಮಾಡೋದು. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ದ ನೆಕ್ಸ್ಟ್ ಸ್ಟೆಪ್, ಆಲ್ವೇಸ್ ದ ಸೆಕೆಂಡ್ ಸ್ಟೆಪ್, ಮಾರ್ನಿಂಗ್ ಆಗಲಿ ನೈಟ್ ಆಗಲಿ ಸ್ಕಿನ್ ಕೇರಲ್ಲಿ ಈ ಸೆರಮು. ಸೊ ಕಾಣಿಸ್ತಿರ್ಬೇಕಲ್ಲ ನಿಮಗೆ, ಮಿನಿಮಲಿಸ್ಟ್ ಸ್ಯಾಲಿಸಿಲಿಕ್ ಆಸಿಡ್ ಸೆರಮ್. ಸೊ ಇದು ಯೂಸ್ ಮಾಡೋಣ. ಸ್ವಲ್ಪ ಬೆಳಿಗ್ಗೆ ನನ್ನ ಸ್ಕಿನ್ ಟ್ಯಾನ್ ಆಗ್ಬಿಡಿದೆ ಅನ್ಸುತ್ತೆ ನನಗೆ. ಇಲ್ಲಿ ಫೋರ್ ಹೆಡ್ ಈ ಪಾರ್ಟ್ ಮಾತ್ರ ಸ್ವಲ್ಪ ಟ್ಯಾನ್ ಆಗ್ಬಿಡಿದೆ. ಸೊ ಸೆರಮ್ ಯೂಸ್ ಮಾಡೋಣ. ಸೆರಮ್ ಎಷ್ಟು ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಯೂಶಲಿ ಎಲ್ಲರೂ ಏನು ಮಾಡ್ತಾರೆ, ಫುಲ್ ಮುಖಕ್ಕೆ ಸೆರಮ್ ಹಾಕ್ತಾರೆ. ನೋ, ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಸೆರಮ್ ತಗೋತೀರಾ, ಜಸ್ಟ್ ಒಂದು ಚಿಕ್ಕ ಡ್ರಾಪ್, ಇಲ್ಲಿ ಒಂದು ಚಿಕ್ಕ ಡ್ರಾಪ್, ಇಲ್ಲೊಂದು ಅಷ್ಟೇ. ಬಿಕಾಸ್ ಇದು ಸ್ಯಾಲಿಸಿಲಿಕ್ ಆಸಿಡ್, ಆಕ್ನಿದಲ್ಲ. ಆಕ್ನಿದ್ ಅಂದ್ರೆ ನಿಮ್ಗೆಲ್ಲ ಆಕ್ನಿದ ಆ ಕಡೆ ಹಾಕ್ಬೇಕು. ಸ್ಯಾಲಿಸಿಲಿಕ್ ಆಸಿಡ್ ಅಂದ್ರೆ ಯೂಶಲಿ ಇಟ್ಸ್ ಫಾರ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತೆ ಓಪನ್ ಪೋಸ್ಗೋಸ್ಕರ. ನಂಗೆ ಇವಾಗ ಆ ಥರ ಯಾವುದಿಲ್ಲ. ಮುಂಚೆ ಇತ್ತು, ಮುಂಚೆ ತುಂಬ ಆಕ್ನೆ ಇತ್ತು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇತ್ತು. ಬಟ್ ಇವಾಗ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ ಇಲ್ಲ ಅಂತ ಐ ಆಮ್ ಜಸ್ಟ್ ಯೂಸಿಂಗ್ ಅ ಲಿಟಲ್ ಬಿಟ್ ಅಂದರೆ ಫ್ಯೂಚರಲ್ಲಿ ಯಾವತ್ತೂ ಬರಬಾರ್ದು ಅಂತ. ಸೊ ಯಾ, ಸ್ವಲ್ಪ ಆಕ್ನೆ ಇರೋರು ಎಲ್ಲೆಲ್ಲಿದೆ ಆಕ್ನೆ ಲೈಕ್ ಇಲ್ಲಿ ಆ ಥರ ಯೂಸ್ ಮಾಡಿ. ಸ್ಯಾಲಿಸಿಲಿಕ್ ಆಸಿಡ್ ಐ ಗೆಸ್ ಈ ಇಷ್ಟು ಪಾರ್ಟಿಗೆ ಮಾತ್ರ ಯೂಸ್ ಆಗೋದು. ದಿಸ್ ಝೋನ್ ಇದೆ ಗೊತ್ತಾ, ಈ ಝೋನ್ ಇಲ್ಲಿಗೆ ಮಾತ್ರ ಯೂಸ್ ಆಗೋದು ಸ್ಯಾಲಿಸಿಲಿಕ್ ಆಸಿಡ್. ಸೊ ಅದಕ್ಕೆ ಅಲ್ಲೇ ಯೂಸ್ ಮಾಡಿ. ನೆಕ್ಸ್ಟ್ ಇದು ತುಂಬ ಅಂದರೆ ತುಂಬ ಜನ ಇದ್ದಿದ್ರದ್ದು ಮೇನ್ ಕೇಳಿದ್ರಿ, ನೈಟ್ ಸ್ಕಿನ್ ಕ್ರೀಮು. ಇದು ಆಲ್ಮೋಸ್ಟ್ ನಾನು ತುಂಬ ವರ್ಷಗಳಾಗಿದೆ ಗೈಸ್, ಎಷ್ಟು ಅಂತ ನೆನಪಿಲ್ಲ, ನೆನಪು ಇಲ್ಲ ನನಗೆ ಅಷ್ಟು ವರ್ಷಗಳಿಂದ. ಸೊ ಅದು ಆ್ಯಕ್ಚುಲಿ ನಮ್ಮ ಅಕ್ಕನೇ ಪ್ರಿಪೇರ್ ಮಾಡೋದು, ಮನೆಯಲ್ಲೇ ಮಾಡೋದಿದು. ಸೊ ಯಾವುದೇ ರೀತಿ ಅವಳು ಕೆಮಿಕಲ್ಸ್, ಸ್ಟೆರಾಯ್ಡ್ಸ್ ಎಂಥದ್ದು ಹಾಕಲ್ಲ, ಮನೆಯಲ್ಲೇ ಪ್ರಿಪೇರ್ ಮಾಡೋದು, ನೋಡ್ಬೋದು. ಸೊ ನಾನು ಲಾಸ್ಟ್ ಟೈಮು ಹೇಳಿದ್ದೆ ತಗೊಳಂಗಿರೋ ತಗೊಳ್ಳಿಲ್ಲ ಅಂದ್ರೆ ಬೇಡ ಅಂತ. ಆ್ಯಕ್ಚುಲಿ ತುಂಬ ಜನ ತಗೊಂಡಿದ್ರಿ, ಅದಕ್ಕೆ ತುಂಬ ಒಳ್ಳೆ ರಿಸಲ್ಟು ಬಂದಿದೆ ಅಂತ ತುಂಬ ಜನ ನನಗೂ ಕೂಡ ಪರ್ಸ್ನಲಿ ಮೆಸೇಜ್ ಮಾಡಿದ್ರಿ. ಸೊ ನೋಡಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಸ್ ನಾಟ್ ಎಟ್ ಆಲ್ ಪ್ರಮೋಷನ್. ನಿಮಗೆ ತಗೋಬೇಕು ಇವಾಗಲೂ ಅದನ್ನ ಹೇಳೋದು, ನಿಮ್ಗೆ ತಗೋಬೇಕಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ಇದು ನಿಮಗೆ ಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ನನ್ನ ಮೆಮೊರೀಸ್ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಸ್ಟೋರೀಸ್ ಇರುತ್ತೆ ಗೊತ್ತಾ, ರೌಂಡ್ ಮೆಮೊರೀಸಲ್ಲಿ ನೈಟ್ ಕ್ರೀಮ್ ಅಂತ ಹಾಕ್ಬಿಟ್ಟೆ ಒಂದು ಫುಲ್ ಮೆಮೊರಿ ಇದೆ ನೋಡಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಒಂದು ನಂಬರ್ ಇರುತ್ತೆ, ಅವ್ರಿಗೆ ಮೆಸೇಜ್ ಅಥವಾ ವಾಟ್ಸಪ್ ಕಾಲ್ ಮಾಡಿದ್ರೆ ಅಥವಾ ಅವ್ರ ಇನ್ಸ್ಟಾಗ್ರಾಮ್ ಐಡಿಗೆ ಮೆಸೇಜ್ ಮಾಡಿದ್ರೆ ಅವ್ರು ನಿಮ್ಮ ಮನೆಯವ್ರಿಗೂ ತಲುಪಿಸ್ತಾರೆ. ವಿತಿನ್ 3-4 days ಅಥವಾ 5 days ಅಲ್ಲಿ ತಲುಪಿಸ್ಬೋದು. ಅಂಡ್ ನಾನು ಕೂಡ ಹೇಳ್ತೀನಿ ಅವ್ರಿಗೆ, ಯಾರಿಗಾದ್ರೂ ಅರ್ಜೆಂಟ್ ಡೆಲಿವರಿ ಇದ್ರೆ ನೀವು ನನಗೆ ಮೆಸೇಜ್ ಮಾಡಿ, ನಾನು ಬೇಕಾದ್ರೆ ಅರ್ಜೆಂಟಾಗಿ ಬೇಕು ಅಂತ ನಾನು ಮಾತಾಡ್ಬಿಟ್ಟು ಮಾಡಿಸ್ತೇನೆ. ಅಷ್ಟು ನೋಡ್ಕೊಳ್ಳಿ, ಮಿರಾಕಲ್ ನೈಟ್ ಕ್ರೀಮ್ ಅಂತ ಇದೆ. ಸೊ ಎಸ್, ವಿ ಆರ್ ಗುಡ್ ಟು ಗೋ. ಅದಾದಮೇಲೆ ಲಾಸ್ಟ್ ಆ್ಯಂಡ್ ಬಟ್ ನಾಟ್ ದ ಲೀಸ್ಟ್, ಲಿಪ್ ಬಾಮ್ ಯೂಸ್ ಮಾಡ್ತಾರೆ ನೋಡಿ. ಇದೆಲ್ಲ ಅವರು ಕಚ್ಚಿ ಗಿಚ್ಚಿ ಏನೇನೋ ಮಾಡಿಟ್ಟಿರ್ತಾನೆ ಮನೇಲಿ. ಓಕೆ, ಈ ಲಿಪ್ ಬಾಮ್ ಯಾಕೆ ಯೂಸ್ ಮಾಡ್ತಾನೆ, ದಿನ ನಾನು ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡ್ತೀನಿ ಗೊತ್ತಾ, ಲಿಪ್ಸ್ಟಿಕ್, ಲಿಪ್ ಬಾಮು ಈ ಥರ. ಆಮೇಲೆ ಸನ್ ಪ್ರೊಟೆಕ್ಷನ್ಗೆಲ್ಲ ದಿಸ್ ಲಿಪ್ ಬಾಮ್ ಇಸ್ ದ ಬೆಸ್ಟ್ ಅಂತ ಅನ್ಕೋತೀನಿ. tinted lip balm with ceramide SPF 50 PA+++ ಇದೆ. Lightens and protects. Actually ಇದು ಮಾಡುತ್ತೆ. I would give this 5 star. Not a promotion or anything. ಸುಮ್ಮನೆ ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ಯಾವ್ದು ಇಷ್ಟ ಅದು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಯಾ, ಇಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸ್ಕಿನ್ ಕೇರ್ ಬಗ್ಗೆ ಏನು ನಿಮ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ಅದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓ ಮೈ ಗಾಡ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ ತಿಳಿಸಿ. ಸೊ ಯಾ, ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಸಿ ಯು ಮೈ
ಕ್ಯೂಟೀಸ್ ಯಾರ್ಯಾರು ಇವತ್ತು ಸ್ಕಿನ್ ಕೇರ್ ಮಾಡ್ತಾರೆ. ಆ್ಯಂಡ್ ಸ್ಕಿನ್ ಕೇರ್ ಬರೀ ಹುಡುಗಿರಿಗೆಲ್ಲ, ಹುಡುಗರಿಗೂ ಕೂಡ ನೀವು ಕೂಡ ರೈಸ್ ವಾಟರ್ ಯೂಸ್ ಮಾಡಿ. ನಂಗೆ ಗೊತ್ತು ಇಷ್ಟೆಲ್ಲ ಯೂಸ್ ಮಾಡೋಕೆ ನಿಮಗೆಲ್ಲ ಇರಿಟೇಟ್ ಆಗ್ಬಿಡುತ್ತೆ ಅಂತ. ಡೋಂಟ್ ವರಿ, ಯು ಕ್ಯಾನ್ ಜಸ್ಟ್ ಯೂಸ್ ರೈಸ್ ವಾಟರ್ ಯೂಸ್ ಮಾಡಿ. ಸ್ಪ್ರೇ ಬಾಟಲಲ್ಲಿ ಅಥವಾ ಗ್ಲಾಸಲ್ಲಿ ಹಾಕೊಂಡು ಇಟ್ಕೊಬಿಡಿ. ಮಾರ್ನಿಂಗ್ ನೀವು ಎದ್ದು ಫೇಸ್ ವಾಶ್ ಮಾಡಿದ ತಕ್ಷಣ ಸ್ವಲ್ಪ ಸ್ಪ್ಲಾಶ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ಒಂದು 30 ಸೆಕೆಂಡ್ ಮಾಡಿ. ನಿಮಗೋಸ್ಕರ ದಿನಕ್ಕೆ 1 ನಿಮಿಷ ತೆಗೆಯೋಲ್ಲ ನೀವು, ಪ್ಲೀಸ್ ಮಾಡಿ. ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು SMRಗೆ ಹೇಳಿ ಮಾಡಿಸಿ ಇವಾಗ ಆಕ್ಚುಲಿ ಅವ್ರ ಸ್ಕಿನ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ. ಇಟ್ಸ್ ನಾಟ್ ಲೈಕ್ ಅವ್ರ ಸ್ಕಿನ್ ಶೇಪ್ ಚೇಂಜ್ ಆಗ್ತಿದೆ ಅಂತ ಅಲ್ಲ, ಅವ್ರ ಸ್ಕಿನ್ ಹೆಲ್ತಿಯಾಗಿ ಕಾಣಿಸ್ತಿದೆ, ಗ್ಲೋಯಿಂಗ್ ಆಗ್ತಿದೆ, ಬ್ರೈಟ್ ಸ್ವಲ್ಪ ಕಾಣಿಸ್ತಿದೆ, ಈ ತರ. ಸೊ ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಆಮೇಲೆ ನೆಕ್ಸ್ಟ್ ವ್ಲಾಗ್ ಏನ್ ಬೇಕು ಅಂತ ಕಮೆಂಟ್ ಮಾಡಿ. ನೀವೇನ್ ಹೇಳ್ತೀರಾ ಪಕ್ಕ ಅದನ್ನೇ ಮಾಡ್ತೀನಿ. ಸೊ ಯಾ.